ಹಂಗಾಗಿ ನಾನು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು 12 ತಾಸು ಸಮಯ ಕೊಟ್ಟಿಲ್ಲಲ್ಲ, 12 ತಾಸಲ್ಲಿ ಅವ್ರ ಮನೆಗಳು ಶಿಫ್ಟ್ ಮಾಡ್ಕೊಳಕ್ಕಾಗಲ್ಲ, ಅವ್ರ ಕುಟುಂಬಗಳು ಕೂಡ ಬೇರೆ ಕಡೆಯಿಂದ ಇಲ್ಲಿ ವರ್ಗಾವಣೆ ತರಿಸ್ಕೊಳಕ್ಕಾಗಲ್ಲ. ನಗರದಲ್ಲಿದ್ದಂಥ ಕೆಲವೊಂದು ಸಮಯ ಸ್ವಲ್ಪ ಸಮಯ ಕೊಟ್ಟಿದ್ರೆ ಎಲ್ಲ ಒಂದು ಕಡೆ ಅನುಕೂಲ ಆಗ್ತಿತ್ತು ಅನ್ನೋಂಥ ಕಾರಣದಿಂದ ಇವತ್ತು ನಮ್ಮೆಲ್ಲರೂ ಭಾವನೆ ಇದೆ. ಹಂಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಪವನ್ ನಿರ್ಜೂರ್ ಅವ್ರನ್ನ ಏನು ಅಮಾನತು ಮಾಡಿಸಿದನೋ, ನಾನು ಮುಖ್ಯಮಂತ್ರಿಗಳಿಗೆ ಆಲ್ರೆಡಿ ನೀವು ಮಾಡಿರೋಂಥದ್ದು ಮೇಲ್ನೋಟಕ್ಕೆ ಅದು ತಪ್ಪು ಅನ್ನೋಂಥದ್ದು ಕೂಡ ಕಂಡು ಬರ್ತಾ ಇದೆ. ಹಂಗಾಗಿ ಇವರು ಎಲ್ಲೋ ಒಂದು ಕಡೆ ಕಣ್ಣೊರೆಸಂಥ ತಂತ್ರ ಮಾಡೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಂಗಾಗಿ ಇವತ್ತು ನಾನು ಈ ಗಲಭೆ ನಡೆದಂಥ ಸಂದರ್ಭದಲ್ಲಿ ಅನೇಕ ಗುಂಡಾಗಳು ಬಂದಿದ್ದರು, ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದರು ಗುಂಡಾಗಳು. ಈ ನಗರದಲ್ಲಿದ್ದಂಥ ಅನೇಕ ಗುಂಡಾಗಳು ಕೂಡ ಬಂದು ಈ ಗಲಭೆ ಸೃಷ್ಟಿಯಾದಂಥ ಟೈಮಲ್ಲಿ ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಈ ಗಲಭೆಯಲ್ಲಿ ಕೆಲವು ಮಂದಿ ಕುಮ್ಮಕ್ಕಗಳು ಕೊಟ್ಟಿದ್ದಾರೆ. ನಾನು ಇವತ್ತು ಇಲ್ಲಿ ಈ ಬಳ್ಳಾರಿ ನಗರದ DSP ಅವರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಸ್ವಾಮಿ, ನೀವು ಲಾ ಆ್ಯಂಡ್ ಆರ್ಡರ್ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಇವತ್ತು ಇವತ್ತು DSP ಆಗಿ ಯಾರು DSP ಯಾರು ನಂದಾರೆಡ್ಡಿ ಅವರು ಭರತ್ ರೆಡ್ಡಿ ಅವರು ಎಲ್ಲಿ ದುರ್ಗಮ್ಮ ದೇವಸ್ಥಾನ ಹತ್ರ ಮೊದಲನೇದಾಗಿ ಅಲ್ಲಿ ಸೇರ್ತಾರ. ಅವರೆಲ್ಲರೂ ಕೂಡ ಹಿಂಬಾಲಕರನ್ನ ಕರ್ಕೊಂಡು, ಅವರೆಲ್ಲರೂ ಕೂಡ ಗುಂಡಾಗಳು ಕರ್ಕೊಂಡು ಅಲ್ಲಿಂದ SP ಸರ್ಕಲ್ಗೆ ಬರ್ತಾರ. SP ಸರ್ಕಲ್ನಿಂದ ಇಲ್ಲಿ ತನಕ ನಮ್ಮ ಮನೆ ತನಕ ಕೂಡ ಜನಾರ್ದನ್ ರೆಡ್ಡಿ ಅವ್ರ ಮನೆ ತನಕ ಕೂಡ ಅಷ್ಟು ಮಂದಿ ಹಿಂಬಾಲಕರು ಹಾಕೊಂಡು ಬರ್ತಾ ಇದ್ರು ಕೂಡ ಈ DSP ಏನು ಮಾಡ್ತಾ ಇದ್ರು? ಅಕಸ್ಮಿತವಾಗಿ DSP ಅವ್ರನ್ನ ಅಲ್ಲಿ ತಡೆದಿದ್ರೆ ಇಷ್ಟೊಂದು ದೊಡ್ಡ ಗಲಭೆ ಆಗಲಿಕ್ಕೆ ಕಾರಣ ಆಗ್ತಿದ್ದಿಲ್ಲ ಅನ್ನೋಂಥ ಮಾತನ್ನು ಕೂಡ ಕೇಳಬೇಕಾಗುತ್ತೆ. ಹಂಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯವನ್ನು ಮಾಡ್ತೀನಿ. ಇವತ್ತು ಈ ಗಲಭೆಯಲ್ಲಿ ಕಾರಣಭೂತರಾದಂಥ ಇವತ್ತೇನು ಒಬ್ಬ ಯುವಕ ಏನು ಸತ್ತಿದನೋ ಆ ಸಾಯ್ಲಿಕ್ಕೆ ಕಾರಣ ಆ DSP ಅವರು ಅವ್ರಿಗೆ ಕುಮ್ಮಕ್ಕು ಕೊಟ್ಟಿರೋ ಕಾರಣ, ಇಲ್ಲಿ ತನಕ ಗುಂಪು ತಂದಿರೋ ಕಾರಣ ಅವರಿಂದ ಕೂಡ ಆಗಿರ್ಬೋದು ಅನ್ನೋಂಥ ಹೇಳೋದ್ರ ಜೊತೆಲಿ ಅವ್ರೇನನ್ನ ಮುಂಜಾಗ್ರತೆಯನ್ನು ವಹಿಸಿದ್ರೆ ಈ ಗಲಭೆ ಆಗ್ತಿದ್ದಿಲ್ಲ ಅನ್ನೋಂಥದ್ದು ಕೂಡ ನಾನು ಕೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಬಹಳಷ್ಟು ಮಂದಿ ಅವ್ರನ್ನ ನಾನು ಒತ್ತಾಯ ಮಾಡ್ತೀನಿ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಕ್ಷಣ DSP ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ.